ನಮಸ್ಕಾರ ಸ್ನೇಹಿತರೆ, ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋ ಮೂಲಕ ಜಗತ್ತಿಗೆ ಒಂದು ಅದ್ಭುತವಾದ ಸಂದೇಶವನ್ನ ರವಾನೆ ಮಾಡಿದೆ. ನಾವು ದೊಡ್ಡ ರಾಷ್ಟ್ರ ಮಾತ್ರ ಅಲ್ಲ, ನಮ್ಮ ಹತ್ರ ಧೈರ್ಯ ಕೂಡ ಇದೆ. ನಾವು ಸುದ್ದಿಗೆ ಬಂದ್ರೆ ಸುಮ್ಮನೆ ಇರೋದಿಲ್ಲ, ಅದು ಅನ್ಆನ್ಸರ್ಡ್ ಆಗಿ ಹೋಗೋದಿಲ್ಲ ಅಥವಾ ಅನ್ಪನಿಷ್ಡ್ ಆಗಿ ಹೋಗೋದಿಲ್ಲ ಅನ್ನೋ ಸಂದೇಶವನ್ನ ಭಾರತ ಜಗತ್ತಿಗೆ ರವಾನೆ ಮಾಡಿದೆ. ಶತ್ರುಗಳು ಭಾರತದ ಬಗ್ಗೆ ಥಿಂಕ್ ಮಾಡೋ ರೀತಿಯನ್ನ ಚೇಂಜ್ ಮಾಡಬಹುದಾದ ದಾಳಿ ಇದು. ಕಾಶ್ಮೀರ ಉಗ್ರ ದಾಳಿ 2 ರಾಷ್ಟ್ರಗಳ ಸಂಘರ್ಷವನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದೆ. ಗಡಿಯಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ಇದೆ. ಈ ಹೊತ್ತಲ್ಲಿ ಎಲ್ಲರ ಬಾಯಲ್ಲೂ ಚರ್ಚೆಯಾಗ್ತಿರೋದು ಭಾರತದ ಧೋರಣೆ. ಇಷ್ಟು ದಿನ ಭಾರತದ ಉತ್ತರ ಬೇರೆಯದೇ ರೀತಿಯಲ್ಲಿ ಇರ್ತಾ ಇತ್ತು. ಉಗ್ರ ದಾಳಿ ಆದರೆ ವಿಶ್ವಸಂಸ್ಥೆ ಮುಂದಕ್ಕೆ ಹೋಗೋದು, ರಾಯಭಾರಿಗಳನ್ನ ಕರೆದು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳೋದು, ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳೋದು, ಕ್ರಮ ಕೈಗೊಳ್ಳಿ ಅವ್ರ ಮೇಲೆ ಅಂತ ಪಾಕಿಸ್ತಾನಕ್ಕೆ ಆಗ್ರಹ ಮಾಡೋದು, ಅವ್ರು ನಮಗೆ ಕೊಡಿ ಅಂತ ಪಾಕಿಸ್ತಾನದ ಹತ್ರ ಕೇಳೋದು, ಈ ಥರದಕ್ಕೆ ಸೀಮಿತ ಆಗಿರ್ತಾ ಇತ್ತು ಮುಂಚೆ. ಜೊತೆಗೆ ಸೋಕಾಳ್ ದೊಡ್ಡ ದೇಶಗಳಿಗೆ ಸಾಕ್ಷಿ ಕೊಡೋದು ಪಾಕಿಸ್ತಾನದ ವಿರುದ್ಧ, ಇದೆಲ್ಲ ನಡೀತಾ ಇತ್ತು. ಆದ್ರೀಗ ಭಾರತ ತಾನು ಬದಲಾಗಿದ್ದೀನಿ ಅನ್ನೋದನ್ನ ಜಗತ್ತಿಗೆ ತೋರಿಸಿದೆ. ಯಾರು ಊಹೆ ಮಾಡದ ರೀತಿ, ಪಾಕಿಸ್ತಾನವೂ ಊಹೆ ಮಾಡದ ರೀತಿ ತುಂಬಾ ಒಳಗೆ, ಪಾಕಿಸ್ತಾನದ ಒಳಗೆ ಹೋಗಿ ಕೇವಲ POK ಅದರ ಆಸುಪಾಸು ಮಾತ್ರ ಅಲ್ಲ, ಡೀಪ್ ಇನ್ಸೈಡ್ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಹೃದಯ ಪಂಜಾಬ್ ಪ್ರಾಂತ್ಯದ 100 ಕಿಲೋಮೀಟರ್ ಒಳಗೆ ಹೋಗಿ ಹೆಡ್ ಕ್ವಾರ್ಟರ್ಗಳು, ಜಾಗತಿಕ ಉಗ್ರ ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಗಳು, ಮುಖ್ಯಾಲಯಗಳು, ಅವರು ಮಸೀದಿ, ಆಸ್ಪತ್ರೆ, ಸ್ಕೂಲ್ ಎಲ್ಲ ಸುತ್ತ ಕಟ್ಕೊಂಡು ಮಧ್ಯದಲ್ಲಿ ಕದ್ಕೂತಿದ್ರು. 2 ಕಡೆ ಕೂಡ ಸಿವಿಲಿಯನ್ ಜಾಗದಲ್ಲಿ, ನಾಗರಿಕರಿದ್ದ ಜಾಗದಲ್ಲಿ ಕದ್ಕೂತ್ಕೊಂಡಿದ್ರು. ಇಲ್ಲಿಗೆಲ್ಲ ಬಂದು ಹೆಂಗೆ ಹೊಡಿತಾರೆ, ಇಲ್ಲೆಲ್ಲ ಸುತ್ತಮುತ್ತ ಈ ಥರದ ಸೂಕ್ಷ್ಮ ಜಾಗಗಳಿದ್ದಾವೆ ಅಂತ ಕೇರ್ ಮಾಡಿದೆ. ನೀವು ಅಲ್ಲಿದ್ದರೆ ಅದ್ಯಾವುದಕ್ಕೂ ಕೇರ್ ಮಾಡಿದೆ, ಅವರು ಅವ್ರ ಜೊತೆಗಿರೋರು ಎಲ್ಲರೂ ಹೋಗಲಿ ಅಂತ ಭಾರತ ಉಡಾಯಿಸಿಬಿಟ್ಟಿದೆ. ಟೆರರ್ ಟಾರ್ಗೆಟ್, ಉಗ್ರ ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿಬಿಟ್ಟಿದೆ. ಇದು ದೊಡ್ಡ ಚೇಂಜ್ ಭಾರತದ ಇಂಟರ್ನ್ಯಾಷನಲ್ ಪೋಸ್ಚರಿಂಗ್ನಲ್ಲಿ. ತನ್ನನ್ನು ತಾನು ಭಾರತ ಜಗತ್ತಿಗೆ ಹೇಗೆ ಪ್ರೊಜೆಕ್ಟ್ ಮಾಡಿಕೊಳ್ಳುತ್ತೆ, ಫ್ರಮ್ ದ ಪೊಸಿಷನ್ ಆಫ್ ಸ್ಟ್ರೆಂತ್, ಫ್ರಮ್ ದ ಪೊಸಿಷನ್ ಆಫ್ ವೀಕ್ನೆಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಆ ಪುಟಾಣಿ ರಾಷ್ಟ್ರ ಇಸ್ರೇಲ್ ಕೂಡ ಶತ್ರು ಚೂಟಿದ್ರೆ ತೆಗೆದು ಬಾರಿಸ್ತೀನಿ ಅನ್ನೋ ಆಟಿಟ್ಯೂಡ್ ತೋರಿಸುತ್ತೆ. ಆದರೆ 140 ಕೋಟಿ ಜನಸಂಖ್ಯೆಯ ವಿಶಾಲ ಭಾರತ ಈ ವಿಚಾರದಲ್ಲಿ ಪದೇ ಪದೇ ಈ ಜಂತುಗಳು ಕಚ್ಚಿ ರಕ್ತ ಹೀರ್ತಾ ಇದ್ರೂ ಕೂಡ ತಗೊಳ್ಳಿ, ಹೀರ್ಕೊಳ್ಳಿ ಅಂಥೇಳಿ ಸುಮ್ಮನೆ ಬಿಡೋ ರೀತಿಯ ಒಂದು ಧೋರಣೆಯನ್ನು ತೋರಿಸ್ತಾ ಇತ್ತು. ಆದರೆ ಈಗ ಆ ಜಂತುಗಳ ಮೇಲೆ ಪರಿಣಾಮಕಾರಿ ಆಸಿಡ್ ಮಳೆ ಸುರಿಸ್ತೀವಿ ನಾವು ಅನ್ನೋದನ್ನ ಭಾರತ ಮೆಸೇಜ್ ಪಾಸ್ ಮಾಡಿದೆ. ಈ ವರದಿಯ ಆರಂಭದಲ್ಲೇ ತುಂಬಾ ಜನಕ್ಕೆ ಅನಿಸಬಹುದು, ಓಕೆ, ಇವರು ಈ ಹಿಂದಿನ ಸರ್ಕಾರಗಳನ್ನ ದೂಷಣೆ ಮಾಡ್ತಾ ಇದ್ದಾರೆ, ಈಗಿನ ಮೋದಿ ಸರ್ಕಾರವನ್ನ ಬಹಳ ಹೊಗಳ್ತಾ ಇದ್ದಾರೆ, ಆಳುವ ಪಕ್ಷದ ಪರವಾಗಿ ಮಾತನಾಡ್ತಿದ್ದಾರೆ ಅಂತ. ಆದರೆ ಸ್ನೇಹಿತರೆ, ಜರ್ನಲಿಸಮ್ ಅಂತ ಹೇಳಿದ್ರೆ ಒಂದು ಸೈಡ್ ತಗೊಂಡು ಮಾತಾಡೋದು. ನಾವು ಇವ್ರ ಪರ ಅಂತ ಲೇಬಲ್ ಹಾಕೊಂಡು ಯಾವುದೋ ಒಂದು ಕ್ಯಾಂಪಲ್ಲಿ ಸೇರಿಕೊಂಡು, ಓಕೆ, ಅಟ್ಲೀಸ್ಟ್ ಇವ್ರ ಪರ ಇದ್ರೆ ಅವ್ರು ಕಲ್ಲು ಹೊಡೆದ್ರೆ ಹೊಡಿಲಿ, ಅಟ್ಲೀಸ್ಟ್ ಇವರಾದರೂ ನಮ್ಮನ್ನು ಎತ್ತಿಡ್ಕೊಳ್ತಾರೆ ಅನ್ನೋ ರೀತಿಲಿ ಬಿಹೇವ್ ಮಾಡೋದಲ್ಲ. ಯಾವುದೇ ಮುಚ್ಚುಮರೆ ಇಲ್ಲದೆ, ಯಾರೇನು ದೂಷಣೆ ಮಾಡ್ತಾರೆ, ಏನು ಲೇಬಲ್ ಹಚ್ತಾರೆ ಅಂತ ಕೇರ್ ಮಾಡದೆ ಇರೋ ಫ್ಯಾಕ್ಟನ್ನು ಹೇಳ್ತಾ ಹೋಗೋದು. ಈ ವಿಚಾರದಲ್ಲಿ ನಾವು ಅದನ್ನೇ ಮಾಡೋಕೆ ಹೊರಟಿದ್ದೀವಿ. ಇಲ್ಲಿ ಯಾವುದೋ ಪಕ್ಷವನ್ನು ತೆಗಳೋಕೆ, ಇನ್ಯಾರನ್ನ ಹೊಗಳೋಕೆ ಮಾಡ್ತಾ ಇಲ್ಲ. ದೇಶದ ಇತಿಹಾಸ ಮತ್ತು ವಾಸ್ತವ ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿ ಭಾರತದ ನೀತಿಯಲ್ಲಿ ಏನು ಬದಲಾವಣೆ ಆಗಿದೆ, ಹೇಗೆ ಚೇಂಜಸ್ ಆಗಿದೆ ಅನ್ನೋದನ್ನು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶತ್ರುಗಳಿಗೆ ಭಾರತವನ್ನು ಸಣ್ಣದಾಗಿ ಚೂಟಿದ್ರೂ ಕೂಡ ಅವರು ಸುಮ್ಮನಿರೋದಿಲ್ಲ, ಏನೋ ನಮಗೆ ಸರಿಯಾಗೇ ವಾಪಸ್ ಕೊಡ್ತಾರೆ ಅನ್ನೋ ಒಂದು ಸಣ್ಣ ಅಳುಕನ್ನು ಎದುರಾಳಿಗಳ ಎದೆಯಲ್ಲಿ ಹುಟ್ಟು ಹಾಕೋ ಒಂದು ಪ್ರಯತ್ನ ಏನು ಬ್ಯಾಕ್ ಟು ಬ್ಯಾಕ್ ನಡೀತು. ಮೊದಲು ಸಣ್ಣ ಪ್ರಮಾಣದ ಸರ್ಜಿಕಲ್ ಸ್ಟ್ರೈಕ್, ಆಮೇಲೆ ಏರ್ ಸ್ಟ್ರೈಕ್, ಈಗ ಊಹೆನೂ ಮಾಡದ ರೀತಿಯಲ್ಲಿ ಸ್ಫೋಟಕಗಳ ಮಳೆ, ಪಾಕಿಸ್ತಾನದ ಹೃದಯದ ಒಳಗಡೆ ಸ್ಫೋಟಕದ ಮಳೆ, ರೋಡಲ್ಲಿ ನಿಂತ್ಕೊಂಡು ಅಯ್ಯಯ್ಯೋ ಅಂತ ವಿಡಿಯೋ ರೆಕಾರ್ಡ್ ಮಾಡಿ ಪಾಕಿಗಳು ಶೇರ್ ಮಾಡೋದು. ಇದು ಕನಸು ಮನಸ್ಸಲ್ಲೂ ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಆಗದ ಸನ್ನಿವೇಶ ಇತ್ತು ಒಂದು ಕಾಲದಲ್ಲಿ. ಅದು ಸಾಧ್ಯ ಆಗಿರೋದಕ್ಕೆ ನಾವು ಈಗಿನ ಸರ್ಕಾರಕ್ಕೆ ಕ್ರೆಡಿಟ್ ಕೊಡಲೇಬೇಕು. ಅದು ಇರಲಿ, ಒಂದು ಕಡೆಗಿರಲಿ. ಆದರೆ ಈ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು ಸ್ನೇಹಿತರೆ. ಯಾಕಂದರೆ 1-1.5 ದಶಕದ ಹಿಂದಕ್ಕೆ ಹೋದರೆ ದಾಳಿ ಬಿಡಿ, ಜೋರಾಗಿ ಮಾತು ಕೂಡ ಆಡ್ತಾ ಇರಲಿಲ್ಲ ಭಾರತ. ಮುಂಬೈ ದಾಳಿ, ಅದರ ಹಿಂದೆ ನಡೆದ ಪಾರ್ಲಿಮೆಂಟ್ ದಾಳಿ, ಕಾಶ್ಮೀರದಲ್ಲಿ ನಡೆದ ನರಮೇಧಗಳು, ಹೀಗೆ ಯಾವುದಕ್ಕೂ ಭಾರತ ವಿತ್ ಫೋರ್ಸ್ ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಪಂಡಿತರ ದಾಳಿಯನ್ನಂತೂ ನಮಗದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದಲ್ಲಿ ಸರ್ಕಾರ ವರ್ತಿಸಿತ್ತು. ತನ್ನದೇ ನೆಲದಲ್ಲಿ, ತನ್ನದೇ ಗಡಿಯ ಒಳಗೆ ಜನ ನಿರಾಶ್ರಿತರಿತ ಬದುಕ್ತಾ ಇದ್ರು. ನಿಮಗೆ ಗೊತ್ತಿರೋ ಹಾಗೆ ಮುಂಬೈ ದಾಳಿಯಲ್ಲಿ ನೇರ ಪಾಕ್ ಭಾಗಿಯಾಗಿತ್ತು. ಪಾಕ್ ಉಗ್ರ ಜೀವಂತ ಸಾಕ್ಷ್ಯ ಸಿಕ್ಕಿದ್ದ ನಮ್ಮ ಕೈಗೆ.
ಬೋಟಲ್ಲಿ ಬಂದಿದ್ದು ಎಲ್ಲ ಎಸ್ಟಾಬ್ಲಿಷ್ ಆಗಿತ್ತು, ವಿಶ್ವಕ್ಕೆ ಗೊತ್ತಾಗಿತ್ತು. ಪಾಕು ಕೂಡ ಅದನ್ನು ರಿಜೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಸಾಕ್ಷ್ಯ ಸಿಕ್ಕಿತ್ತು. ಆದರೆ ಆ ಟೈಮ್ನಲ್ಲೂ ಕೂಡ ಪಾಕ್ ಮೇಲೆ ಭಾರತ ಆ್ಯಕ್ಷನ್ ತಗೊಳ್ಳಿಲ್ಲ. ಪಾಕ್ನಲ್ಲಿರೋ ಉಗ್ರ ನೆಲೆಗಳ ಮೇಲೆ ಭಾರತ ಆ್ಯಕ್ಷನ್ ತಗೊಳ್ಳಿಲ್ಲ. ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ, ಅವರ ಸಮ್ಮಿಶ್ರ ಸರ್ಕಾರ ಆ್ಯಕ್ಷನ್ ತಗೊಳ್ಳಿಲ್ಲ. ವಿಶ್ವಸಂಸ್ಥೆ ಮುಂದೆ, ಇನ್ನೊಂದು ದೇಶದ ಮುಂದೆ ಸಹಾಯ, ಹೆಲ್ಪ್ ನೋಡಿ ಸಾಕ್ಷಿ ಕೊಡ್ತಿದ್ದೀವಿ, ಅಷ್ಟಕ್ಕೆ ಸೀಮಿತ ಆಗಿತ್ತು. ವಿಶ್ವದ ಜನಸಂಖ್ಯೆಯಲ್ಲಿ ನಮ್ಮದು 18% ಪಾಲಿದೆ. ಇಂಥ ರಾಷ್ಟ್ರ ಬೇಡ್ತಾ ಸಹಾಯ ಕೇಳ್ತಾ ಓಡಾಡಿದ್ರೆ ಅದಕ್ಕೆ ಮರ್ಯಾದೆನೇ ಇರೋದಿಲ್ಲ. ಈ ಪಾಪ್ಯುಲೇಷನ್, ಅಲ್ಲಿರೋ ಜನರ ಆ ದೊಡ್ಡ ಜನಸಂಖ್ಯೆಯ ಆತ್ಮಸ್ಥೈರ್ಯ ಕೂಡ ತಲೆ ಕೆಳಗೆ ಹಾಕೋ ರೀತಿ ಮಾಡುತ್ತೆ. ನಮ್ಮ ಕೈಲಿ ಆಗಲ್ವೇನೋ ಅನ್ನೋ ರೀತಿ ಫೀಲಿಂಗ್ ಬರೋ ರೀತಿ ಮಾಡುತ್ತೆ. ಅದು ಯಾವುದೇ ಕಾರಣಕ್ಕೂ ಆಗಬಾರ್ದಾಗಿತ್ತು. ಈ ಹಿಂದೆ ಅದಾಗಿತ್ತು. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಾವು. ಪ್ರಜಾಪ್ರಭುತ್ವಕ್ಕೆ ವಿಶ್ವಕ್ಕೆ ಮಾದರಿ ನಾವು. ಆರ್ಥಿಕತೆ, ಸೇನೆ ಎಲ್ಲದರಲ್ಲೂ ಟಾಪ್ 5ರಲ್ಲಿ ಬರ್ತೀವಿ. ಆದರೆ ಆ ಸೇನೆ ಇಟ್ಕೊಂಡು ಏನು ಮಾಡ್ತೀವಿ ನಾವು? ಅವ್ರು ಹೆದರಿಸ್ತಾರೆ ನ್ಯೂಕ್ಲಿಯರ್ ಅಂತ. ಇದೆಯಾ ಅವ್ರ ಹತ್ರ? ನಾವು ಜವಾಬ್ದಾರಿ ರಾಷ್ಟ್ರ, ನಾವು ಹಾಗೆಲ್ಲ ಹಾಕಲ್ಲ ಸುಮ್ಮನೆ. ಬಟ್ ಇವ್ರು ಸರಿ ಇಲ್ವಲ್ಲ, ಇವ್ರು ಹಾಕಿಬಿಟ್ರೆ. ಇದೇ ಆ್ಯಟಿಟ್ಯೂಡ್ನಲ್ಲಿ ನಮ್ಮ ತಲೆಗೆ ನಾವೇ ಕಬ್ಬಿಣದ ಹೆಲ್ಮೆಟ್ ಹಾಕೊಂಡು ಬೀಗ ಹಾಕಿ ಇಟ್ಕೊಂಡಿದ್ವಿ. ಆದರೆ ಈಗ ಭಾರತದ ಧೋರಣೆಯಲ್ಲಿ ನೇರ ಬದಲಾವಣೆಯಾಗಿದೆ. ಕಾಯಿನ್ ಫ್ಲಿಪ್ ಆದಷ್ಟೇ, ತಿರುಗಿಸಿದಷ್ಟೇ, ಮಗಚಿ ಹಾಕಿದಷ್ಟೇ ಬದಲಾವಣೆಯಾಗಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ದುಡಿತಾ ಇರೋ ವ್ಯಕ್ತಿ ತನ್ನ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಮಾಡಿಸುವಂಥ ಒಂದು ಪ್ರೊಟೆಕ್ಷನ್ ಪ್ಲಾನ್. ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ, ಅನಿರೀಕ್ಷಿತ ಆಘಾತಗಳಾಗಿ, ಏನೋ ದುರದೃಷ್ಟಕರ ಘಟನೆಯಾಗಿ ಅವರು ಇಲ್ಲ ಅಂತ ಆದರೆ ಅವರ ಸ್ಯಾಲ್ರಿ ಮೇಲೆ, ಅವರ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯವರಿಗೆ ಆರ್ಥಿಕ ಸಂಕಷ್ಟ ಆಗಬಾರ್ದು ಅಂತ ಡಿಸೈನ್ ಆಗಿರೋ ಪ್ಲಾನ್ ಇದು. ನೀವು ತಿಂಗಳಿಗೆ 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿವರೆಗಿನ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಆಗ ಅಂಥ ದುರಂತಗಳಾದಾಗ ಫ್ಯಾಮಿಲಿಗೆ ಒಂದು ಶಾಟ್ನಲ್ಲಿ ಒಂದೇ ಸಲಕ್ಕೆ ಟ್ಯಾಕ್ಸ್ ಫ್ರೀ ಆಗಿ ಆ ಅಮೌಂಟ್ ಲಂಸಮ್ ಆಗಿ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ನ ಬೇಸಿಕ್ ಫೀಚರ್ ಇದು. ಕಮ್ಮಿ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡುವಂತಹ ಒಂದು ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಪ್ಲಾನ್ ಇದು. ಎಷ್ಟು ಯಂಗ್ ಏಜ್ನಲ್ಲಿ ನಾವಕ್ಕೆ ಜಾಯಿನ್ ಆಗ್ತೀವಿ ಅಷ್ಟು ಕಮ್ಮಿ ಇದರ ಮಂತ್ಲಿ ಪ್ರೀಮಿಯಂ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಬೇಗ ಸೇರ್ತೀವೋ ಅಷ್ಟು ಒಳ್ಳೆಯದು. ಉದಾಹರಣೆಗೆ ಈಗ 25 ವರ್ಷದ ವ್ಯಕ್ತಿ ಅಥವಾ 30 ವರ್ಷದ ವ್ಯಕ್ತಿ ಸೇರಿದ್ರು ಅಂತ ಹೇಳಿದ್ರೆ 500 ರೂಪಾಯಿಗೋ 600 ರೂಪಾಯಿಗೋ ಅವ್ರ ಪ್ರೀಮಿಯಂ ಸೆಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ 30 ಇಯರ್ಸ್ಗೆ ನನಗೆ ಕವರೇಜ್ ಇರೋ ಥರ ಬೇಕು ಅಂತ ತಗೊಳ್ತಾರೆ ಅಂತ ಹೇಳಿದ್ರೆ ಮುಂದಿನ 30 ವರ್ಷಗಳ ಕಾಲವೂ ತಿಂಗಳಿಗೆ ಅದೇ ಅಮೌಂಟ್ ಇರುತ್ತೆ. ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಹೋಗಲ್ಲ. ಅದು ಟರ್ಮ್ ಇನ್ಶೂರೆನ್ಸ್ನ ಬೆಸ್ಟ್ ಫೀಚರ್. ಹಾಗಾಗಿ ಇದಕ್ಕೆ ಆದಷ್ಟು ಬೇಗ ಜಾಯಿನ್ ಆಗಬೇಕು ಅಂತ ಎಲ್ಲ ಹಣಕಾಸು ತಜ್ಞರು ಕೂಡ ರೆಕಮೆಂಡ್ ಮಾಡ್ತಾರೆ. ಜೊತೆಗೆ ಇದರಲ್ಲಿ 2 ಥರ ಪ್ಲಾನ್ ಇರುತ್ತೆ. ಕಟ್ಟಿರೋ ದುಡ್ಡೆಲ್ಲ ಲಾಸ್ಟಿಗೆ ವಾಪಸ್ ಬೇಕು ಅಂದರೆ ಆ ರೀತಿ ಪ್ಲಾನ್ ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಬಟ್ ಪ್ಲಾನ್ ಅವಧಿ ಮುಗಿದ ಮೇಲೆ ನಮಗೇನು ಆಗಿಲ್ಲ ಅಂದರೆ ದುಡ್ಡೆಲ್ಲ ವಾಪಸ್ ಬರೋ ಥರ ಇರುತ್ತೆ. ರಿಟರ್ನ್ ಆಫ್ ಪ್ರೀಮಿಯಂ ಅಂತ ಹೇಳಿ ಚೂರು ಪ್ರೀಮಿಯಂ ಜಾಸ್ತಿ ಇರುತ್ತೆ ಅದರದ್ದು. ಇನ್ನೊಂದು ಪ್ಯೂರ್ ಟರ್ಮ್ ಪ್ಲಾನ್, ಈಗ ಕಾರಿಗೆ ಬೈಕಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ತಿರಲ್ಲ ಆ ರೀತಿ, ಅದು ಚಿಕ್ಕ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡುತ್ತೆ. ಅದು ಪ್ರೊಟೆಕ್ಷನ್ ಅಷ್ಟೇ ಕೊಡುತ್ತೆ, ಅದೇನು ವಾಪಸ್ ಏನು ಬರೋದಿಲ್ಲ. 2 ರೀತಿಯ ಆಪ್ಷನ್ಸ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೀವು ಅಪ್ಲೈ ಮಾಡಿ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಬಹುದು. ಡಿಸ್ಕೌಂಟ್ ಎಷ್ಟು ಅನ್ನೋದು ಕೂಡ ಲಿಂಕ್ ಮೇಲಿನಲ್ಲಿ ಮೆನ್ಷನ್ ಆಗಿದೆ, ನೀವು ನೋಡಬಹುದು. ಕ್ಲಿಕ್ ಮಾಡೋ ಮೂಲಕ ನೀವು ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ಸಂದೇಶ, ಪಕ್ಕದ ಚೀನಾಗೂ ಒಂದು ಸಂದೇಶ, ಎಲ್ಲ ಶತ್ರುಗಳಿಗೂ ಒಂದು ಸಂದೇಶ, ಮಿತ್ರರಿಗೂ ಒಂದು ಸಂದೇಶ. ಈ ಭಾರತವನ್ನು ನಂಬೋದು. ಇವ್ರು ಯಾವಾಗಲೂ ಕೂಡ ಹಗ್ಗದ ಮೇಲೆ ನಡ್ಕೊಂಡು ಸರ್ಕಸ್ ಮಾಡಲ್ಲ, ಇವ್ರು ಡಿಸೈಸಿವ್ ಇದೆ, ಇವ್ರನ್ನ ನಂಬೋದು ಅಂತ ಮಿತ್ರರಿಗೂ ಒಂದು ಸಂದೇಶ ಇದು. ಮುಖ್ಯವಾಗಿ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ನ್ಯೂಕ್ಲಿಯರ್ ಬೋಗಿ ಪಾಕಿಸ್ತಾನ ಯಾವಾಗಲೂ ಕೂಡ ಈ ಉಗ್ರದಾಳಿಗಳನ್ನು ಮಾಡಿಸೋದು ಭಾರತ ಕ್ರಮ ಅಂತ ಹೇಳಿದ್ರೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಅಂತೇಳಿ ಹೆದರಿಸೋದು, ಅಣ್ವಸ್ತ್ರದ ಭಯ ತೋರಿಸೋದು. ಆದರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಈಗ ಕಂಪ್ಲೀಟ್ ಪಾಕಿಸ್ತಾನದ ಈ ಅಡಗುತಾಣಗಳ ಉಗ್ರರ ನೆಲೆಗಳ ಬೊಂಬಾರ್ಡ್ಮೆಂಟ್ ಬಳಿಕ ನೀವು ಅಣ್ವಸ್ತ್ರವನ್ನು ಸೊಂಟಕ್ಕೆ ಕಟ್ಕೊಂಡು ಬೆನ್ನಿಗೆ ಕಟ್ಕೊಂಡು ಒಂದು ಇಡೀ ದೇಶವೇ ಆತ್ಮಾಹುತಿ ದಾಳಿಕೋರಂತರ ಬಿಹೇವ್ ಮಾಡಿದರೆ ನಾವು ಕೇರ್ ಮಾಡಲ್ಲ, ನಮ್ಮ ಹತ್ರನೂ ಅದೇ ಇದೆ ಅನ್ನೋದನ್ನ ಭಾರತ ಮೆಸೇಜ್ ಪಾಸ್ ಮಾಡಿದೆ. ಆಗಲೇ ಹೇಳಿದ ಹಾಗೆ ಸ್ನೇಹಿತರೆ, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಎಲ್ಲ ಬಾರ್ಡರ್ ಏರಿಯಾಸಲ್ಲೇ ಆಗಿದ್ದು. ಅದು ನಿರ್ಜನ ಪ್ರದೇಶ, ಕೆಲವು ಒಂದು ಸಣ್ಣ ಪುಟ್ಟ ತಾಣಗಳು ಉಗ್ರದ್ದು, ಅವುಗಳ ಮೇಲೆ ಆಗಿದ್ದು ಟ್ರೈನಿಂಗ್ ಸೆಂಟರ್ಗಳು. ಆದರೆ ಈಗ ಪಾಕಿಸ್ತಾನದ ಜನನಿಬಿಡ ಪ್ರದೇಶದಲ್ಲಿ, ಪಾಕಿಸ್ತಾನದ ಹೃದಯ ಭಾಗದಲ್ಲಿ ಆಗಿರೋದು ಪಂಜಾಬ್ ಅಲ್ಲಾಡ್ ಹೋಗಿದೆ. ಮಿಸೈಲ್ಗಳ ಮಳೆಯಾಗಿದೆ ಪಂಜಾಬ್ ಒಳಗೆ. ಪಾಕಿಸ್ತಾನದಲ್ಲಿ ಸೇನೆ, ರಾಜಕಾರಣಿಗಳು, ಉಗ್ರರು ಎಲ್ರಿಗೂ ರಾಜಧಾನಿ ಇದು ಪಾಕಲ್ಲಿ. ಪ್ರಾಪರ್ ಪಾಕಿಸ್ತಾನ ಅಂತ ಕರೀತಾರೆ ಇದನ್ನು. ಸೊ ಅಲ್ಲಿಗೆ ಹೊಡೆಯೋ ಮೂಲಕ ಭಾರತ ಹೊಸ ಸಂದೇಶ ಕೊಟ್ಟಿದೆ.
ನಿಮ್ಮನ್ನ ಫುಟ್ಬಾಲ್ ತರ ಟ್ರೀಟ್ ಮಾಡ್ತೀವಿ ನಮ್ಮನ್ನು ಕಾಟ ಕೊಡೋಕೆ ಬಂದ್ರೆ ಅಂತ. ಈ ಪಹಲ್ಗಾಮ್ ದಾಳಿಯಾದ ಬಳಿಕ ಭಾರತ ನಡ್ಕೊಂಡ ರೀತಿ ನೋಡಿ, ಅವರು ತಲೆ ಕೆಟ್ಟವರಂತೆ ಒಬ್ಬೊಬ್ಬರು ಒಂಥರ ಹೇಳಿಕೆ ಕೊಡ್ಕೊಂಡು ದಿಕ್ಕಾಪಾಲಾಗಿ ಇಂಟರ್ವ್ಯೂ ಕೊಡ್ಕೊಂಡು ಕೂತಿದ್ರೆ, ಭಾರತ ಸಿಸ್ಟಮ್ಯಾಟಿಕಲಿ ಮಿಲಿಟರಿ ಪ್ಲಾನಿಂಗ್ ಮಾಡಿಕೊಂಡು ಒಂದಾದ್ಮೇಲೊಂದು ಮೀಟಿಂಗ್ ಮಾಡಿಕೊಂಡು ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ಹೇಗಾಗುತ್ತೋ ಆ ರೀತಿ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಫಾರಿನ್ ಮಿನಿಸ್ಟರ್, ಫಿನಾನ್ಸ್ ಮಿನಿಸ್ಟರ್, NSA, ಅಜಿತ್ ದೋವಲ್ ಅವರು, CDS, 3 ಸೇನೆಗಳ ಮುಖ್ಯಸ್ಥರು ಒಂದು ಶಿಸ್ತಿನಿಂದ ಗುಪ್ತವಾಗಿ ಮೀಟಿಂಗ್ಗಳನ್ನು ಮಾಡಿಕೊಂಡು ಏನು ಮಾಡಬೇಕು ಅದನ್ನು ಮಾಡಿದ್ರು. ದಾಳಿ ನಡೆದ ಮರುದಿನವೇ ಡಿಸೈಡ್ ಆಗಿತ್ತು ಅಂತ ಕಾಣುತ್ತೆ. ಯಾಕಂದರೆ 24ನೇ ತಾರೀಕು ಆ CCS ಮೀಟಿಂಗ್ ನಡೆದ ನೆಕ್ಸ್ಟ್ ಡೇನೇ ಬಿಹಾರ್ನಲ್ಲಿ ಮಾತನಾಡಿದ PM ಮೋದಿ ಏನು ಹೇಳಿದರು, ಜಗತ್ತಿನ ಎಂಡ್ಗೆ ಹೋದರೂ ಕೂಡ ನಿಮ್ಮನ್ನು ಬೆನ್ನಟ್ಟಿ ಹೊಡಿತೀವಿ. ಉಗ್ರ ತಾಣಗಳು, ಉಗ್ರರ ಅಳಿದುಳಿದ ಜಾಗಗಳನ್ನು ಕೂಡ ಬಿಡೋದಿಲ್ಲ. ಇಡೀ ಜಗತ್ತಿಗೆ ಕೇಳೋ ಹಾಗೆ ಹೇಳ್ತಾ ಇದ್ದೀವಿ, ನಾವು ಬಿಡೋದಿಲ್ಲ, ಮಣ್ಣಿಗೆ ಸೇರಿಸ್ತೀವಿ ಅಳಿದುಳಿದ ಉಗ್ರ ಜಾಗಗಳನ್ನು ಕೂಡ, ಎಲ್ಲೇ ಇದ್ರೂ ಬಿಡೋದಿಲ್ಲ ಅನ್ನೋ ಮೆಸೇಜನ್ನು ಅವತ್ತೇ ಪಾಸ್ ಮಾಡಿದರು. ಸೊ ಡಿಸೈಡ್ ಆಗಿತ್ತು ಏನು ಮಾಡಬೇಕು ಅಂತ. ನೀವು ದೃಶ್ಯಗಳನ್ನ ತೆಗೆದು ನೋಡಿ, ಇವತ್ತು ಭಾರತೀಯ ಸೇನೆ ಒರಿಜಿನಲ್ ಫುಟೇಜನ್ನು ಕೊಟ್ಟಿದೆ. ಪ್ರೂಫ್ ಏನು ಕೊಡಬೇಕಾಗಿಲ್ಲ. ಪಾಕಿಸ್ತಾನದಲ್ಲೇ ಜನ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದಾರೆ ಯಾವ ಥರದ ಬೆಂಕಿಯ ಮಳೆ ಆಗಿದೆ ಪಾಕಿಸ್ತಾನದಲ್ಲಿ ಅಂತ. ಆದರೆ ಭಾರತೀಯ ಸೇನೆ ಒಂದಷ್ಟು ವಿಜುವಲ್ಸನ್ನು ರಿಲೀಸ್ ಮಾಡಿದೆ. ಅದು ಸ್ಫೋಟಕ ಡ್ರಾಪ್ ಆಗ್ತಿರೋದು ಕೂಡ. ಬಾರ್ಡರ್ನಲ್ಲಿ ಫೈಟರ್ ಜೆಟ್ ನಿಲ್ಲಿಸ್ಕೊಂಡು ಇಲ್ಲಿಂದ ಅಲ್ಲಿಗೆ ಮಿಸೈಲನ್ನು ಹಾರಿಸಿರೋದಷ್ಟೇ ಅಲ್ಲ, ಡ್ರೋನ್ಗಳು 100 ಕಿಲೋಮೀಟರ್ ಪಾಕಿಸ್ತಾನದ ಒಳ ಹೋಗಿ ಅಲ್ಲಿ ಸ್ಫೋಟಕವನ್ನು ಹಿಂಗೆ ಡ್ರಾಪ್ ಮಾಡಿದಾವೆ. ಡ್ರೋನು ಅಥವಾ ಯಾವುದೋ ಒಂದು ಏರ್ಕ್ರಾಫ್ಟ್ನ ಬೆಲ್ಲಿಯಿಂದ ಅದು ಓಪನ್ ಆಗಿ ಸ್ಫೋಟಕ ಬೀಳ್ತಿರೋದು ರೆಕಾರ್ಡ್ ಆಗಿದೆ, ಕ್ಯಾಪ್ಚರ್ ಆಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಏನು ಮಾಡ್ತಾ ಇತ್ತು, ಏನು ಗಾಳಿಯ ರಕ್ಷಣಾ ವ್ಯವಸ್ಥೆ ಏನು ಮಾಡ್ತಾ ಇದ್ರು ಅವ್ರದ್ದು, ಯಾವ ದಿಕ್ಕಿಗೆ ತಿರ್ಕೊಂಡಿತ್ತು ಅದು ಗೊತ್ತೇ ಆಗಿಲ್ಲ ಅವರಿಗೆ. ಅಷ್ಟು ಕರಾರುವಕ್ಕಾಗಿ ಪ್ಲಾನ್ ಮಾಡಿ ಹೊಡೆದು ಹಾಕಿದ್ದಾರೆ. ಪಾಕಿಸ್ತಾನ ಊಹೇನೂ ಮಾಡದಂತ, ಬಿಯಾಂಡ್ ದೇರ್ ಇಮ್ಯಾಜಿನೇಷನ್ ಅಂತ ಹೇಳಿದ್ರಲ್ಲ ಪ್ರೈಮ್ ಮಿನಿಸ್ಟರ್, ಅದೇ ರೀತಿಯ ಹೊಡೆತವನ್ನು ಪಾಕಿಸ್ತಾನದಲ್ಲಿ ಕೊಡಲಾಗಿದೆ. ಚೀನಾ ಕೂಡ ಪಾಕಿಸ್ತಾನದ ಒಳನುಗ್ಗಿ ದಾಳಿ ಮಾಡಿದ್ರೂ ಕೂಡ ಇದನ್ನು ಖಂಡಿಸ್ತೀವಿ ಏನೋ ಹೇಳಿಕೆ ಕೊಟ್ಟಿಲ್ಲ. ಪಾಕ್ ಪರವಾಗಿ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಚೀನಾದಿಂದ. ಆ ಲೆವೆಲ್ಗೆ ಭಾರತ ಡಿಪ್ಲೊಮ್ಯಾಟಿಕಲಿ ಕೂಡ ಸಕ್ಸಸ್ ಕಂಡಿದೆ. ಸೊ ಇದರಿಂದ ಭಾರತಕ್ಕೆ ಏನು ಲಾಭ? ಉಗ್ರರಿಗೆ ದೊಡ್ಡ ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ. ನೀವು ಮಾಡಿದ್ದಕ್ಕೆಲ್ಲದಕ್ಕೂ ಕೂಡ ಸ್ಟ್ರಾಂಗ್ ಪ್ರತಿಕ್ರಿಯೆ ಇರುತ್ತೆ. ನೀವು ಇಷ್ಟು ಮಾಡಿದ್ರೆ ಇಷ್ಟು ಮಾಡ್ತೀವಿ, ನೀವು ಇಷ್ಟು ಮಾಡಿದ್ರೆ ಇಷ್ಟು ಸಿಗುತ್ತೆ, ಇಷ್ಟು ಮಾಡಿದ್ರೆ ಇಷ್ಟು ಸಿಗುತ್ತೆ, ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಕೂರೋ ಪದ್ಧತಿನೇ ಇಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಾಗಿದೆ. ಉಗ್ರರಿಗೆ ನಾವು ಎಲ್ಲೂ ಸೇಫ್ ಅಲ್ಲ, ಭಾರತ ಎಲ್ಲಿಗೆ ಬೇಕಾದರೂ ಬಂದು ಹೊಡೆಯುತ್ತೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗಿದೆ. ಮಸೂದ್ ಅಜರ್ನ 10 ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ದಾರೆ. ಅಕ್ಕ, ಬಾವ, ಮಕ್ಕಳು ಎಲ್ಲ ಹೋಗಿದ್ದಾರೆ. ಇದನ್ನು BBC ಉರ್ದು, ಪಾಕಿಸ್ತಾನದ BBC ರಿಪೋರ್ಟರ್ಗಳೇ ರಿಪೋರ್ಟ್ ಮಾಡಿದ್ದಾರೆ. ಎಲ್ಲ ದೊಡ್ಡ ಸಾವು ನೋವು ಮಸೂದ್ ಅಜರ್ನ ಫ್ಯಾಮಿಲಿಯಲ್ಲಿ. ಆ ನೋವು ಏನು ಅಂತ ಉಗ್ರರಿಗೂ ಫೀಲ್ ಆಗುತ್ತೆ. ಅದು ಅವ್ರಿಗೆ ಫೀಲ್ ಆಗುತ್ತೋ ಇಲ್ಲ ಬಿಡಿ, ಇವರು ಸ್ವರ್ಗಕ್ಕೆ ಹೋದ್ರು ಅಂತ ಅಂದ್ಕೊಳ್ತಾರೋ ಅದು ಬೇರೆ ವಿಚಾರ. ಅವ್ರ ತಲೆ ಹೆಂಗೆ ವರ್ಕ್ ಆಗುತ್ತೋ ಅವರಿಗೆ ಗೊತ್ತಿದೆ. ಆದರೆ ಕಾಸ್ಟ್ ಇದೆ, ಬೆಲೆ ತೆರಬೇಕಾಗತ್ತೆ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಜೊತೆಗೆ ರಿಯಾಕ್ಷನ್ ಬೇಗನೆ ಬರುತ್ತೆ. ಸುಮ್ಮನೆ ಮಾಡಿ ಆರಾಮಾಗಿರಬಹುದು ಅನ್ನೋದು ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಜೊತೆಗೆ ಪಾಕ್ ಸೇನೆ ನಮ್ಮನ್ನು ಕಾಪಾಡೋಕೆ ಅಸಮರ್ಥ, ಎಷ್ಟೇ ಬೇಲಿ ಇದ್ರೂ ಭಾರತ ಮುರಿದು ನುಗ್ಗತ್ತೆ. ಈ ಇಂಟರ್ನ್ಯಾಷನಲ್ ಬಾರ್ಡರ್, LOC ಯಾವುದಕ್ಕೂ ಕೇರ್ ಮಾಡಲ್ಲ, ತಂಟೆಗೆ ಹೋದ್ರೆ ಅನ್ನೋ ಮೆಸೇಜ್ ಕೂಡ 3ನೇ ಬಾರಿ ಈಗ ರವಾನೆಯಾಗಿದೆ ಪಾಕಿಸ್ತಾನಕ್ಕೆ. ಜೊತೆಗೆ ಜಗತ್ತಿಗೂ ಸಂದೇಶ ರವಾನೆಯಾಗುತ್ತೆ. ಭಾರತ ಪವರ್ ಪ್ರೊಜೆಕ್ಟ್ ಮಾಡುತ್ತೆ. ಈ ಟರ್ಕಿ ನೋಡಿ, ಅವರೇನು ಭಾರತದಷ್ಟು ದೊಡ್ಡ ಎಕಾನಮಿ ಏನಲ್ಲ ಅವರು. ಜೊತೆಗೆ ನಮ್ಮಷ್ಟು ದೊಡ್ಡ ಪಾಪ್ಯುಲೇಷನ್ ಇಲ್ಲ, ನಮ್ಮಷ್ಟು ದೊಡ್ಡ ಸೇನೆ ಕೂಡ ಅವ್ರ ಹತ್ರ, ಮಿಲಿಟರಿ ಪವರು ಕೂಡ ಅವ್ರ ಹತ್ರ ಇಲ್ಲ. ಆದರೂ ಇಂಟರ್ನ್ಯಾಷನಲಿ ಎಷ್ಟು ಪವರ್ ಪ್ರೊಜೆಕ್ಟ್ ಮಾಡುತ್ತೆ ಅದು. ಆದರೆ ಭಾರತ ತನ್ನ ಸಾಮರ್ಥ್ಯಕ್ಕಿಂತ ಕಮ್ಮಿ ತಗ್ಗಿ ಬಗ್ಗಿ ನಡೀತಾ ಇತ್ತು. ಆದರೆ ಈಗ ಅದು ಬದಲಾಗುತ್ತೆ. ಇತ್ತೀಚೆಗೆ PM ಒಂದು ಮಾತನ್ನು ಹೇಳ್ತಾ ಇದ್ದಾರೆ ರಿಪೀಟೆಡ್ಲಿ. ಏನು ಹೇಳ್ತಾ ಇದ್ದಾರೆ? ನಾವು ಜಗತ್ತಿನ ಮುಂದೆ ತಲೆ ಎತ್ತಿ ಹೀಗೆ ನೋಡೋದು ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ನೀವು ನರೇಂದ್ರ ಮೋದಿ ಅವ್ರನ್ನ ಹೇಟ್ ಮಾಡ್ತಿರೋ, ಲವ್ ಮಾಡ್ತಿರೋ, ದಟ್ ಈಸ್ ಡಿಫ್ರೆಂಟ್. ಆದರೆ ಈಗ ಭಾರತ ಇಂಟರ್ನ್ಯಾಷನಲಿ ಆ ರೀತಿಯ ಮೆಸೇಜ್ ಪಾಸ್ ಮಾಡುವಲ್ಲಿ ರಿಪೀಟೆಡ್ಲಿ ಯಶಸ್ವಿ ಆಗ್ತಾ ಇದೆ. ಜೈಶಂಕರ್ ಅವರು ಯುರೋಪ್ ಕಡೆಯಿಂದ ಕೆಲವರು, ಯುರೋಪಿಯನ್ ಯೂನಿಯನ್ ಕಡೆಯವರು ಮಾತನಾಡೋ ಟೈಮ್ನಲ್ಲಿ ಭಾರತಕ್ಕೆ ಉಪದೇಶ ಮಾಡೋಕೆ ಬಂದಾಗ, ಪಹಲ್ಗಾಮ್ ದಾಳಿ ಬಳಿಕ ಶಾಂತಿಯಿಂದ ಇರ್ರಿ ಅಂತ ಹೇಳೋಕೆ ಬಂದಾಗ, ನೋಡ್ರಿ ನಮಗೆ ಬೇಕಾಗಿರೋದು ಪಾರ್ಟ್ನರ್ಶಿಪ್ ಬೇಕಾ, ಬನ್ನಿ ನಮಗೆ ಉಪದೇಶ ಮಾಡೋರು ಪ್ರೀಚರ್ಸ್ ಬೇಡ ಅಂತ ಹೇಳಿದ್ರು, ನಿಲ್ಲಿಸಿ ಅಂತ ಹೇಳಿದ್ರು. ಓಪನ್ ಆಗಿ ಜೈಶಂಕರ್ ಆ ಮಾತನ್ನ ಹೇಳಿದ್ರು. ಮುಂಚೆ ಪಾಶ್ಚಿಮಾತ್ಯ ದೇಶಗಳಿಗೆ ಭಾರತ ಬಹಳ ಬೆಲೆ ಕೊಟ್ಟು ಅವ್ರು ಹೇಳಿದ್ದನ್ನೆಲ್ಲ ಜೀರ್ಣಿಸ್ಕೊಳ್ತಾ ಇತ್ತು, ಸಹಿಸ್ಕೊಳ್ತಾ ಇತ್ತು, ಸೈಲೆಂಟಾಗಿ ಸಹಿಸ್ಕೊಳ್ತಾ ಇತ್ತು. ಜೊತೆಗೆ ಸ್ನೇಹಿತರಲ್ಲಿ ಅಜಿತ್ ದೋವಲ್ ಅವರು ಆಡಿದ್ದ ಮಾತನ್ನ ಒಂದ್ಸಲ ನೆನಪಿಸ್ಕೊಳ್ಬೇಕು ನಾವಿಲ್ಲಿ.
ಯಾಕಂದರೆ ಅವರ ಮಾತುಗಳು ಈಗ ಕ್ಲಿಯರ್ ಆಗಿ ಜಾರಿ ಆಗ್ತಾ ಇದೆ. ಏನು ಹೇಳಿದರು ಅಂದರೆ, ಭಾರತ ಬರೀ ಡಿಫೆನ್ಸಿವ್ ಮೋಡಲ್ಲಿ ಮಾತ್ರ ಇದೆ, ನಾವು ಡಿಫೆನ್ಸಿವ್ ಅಫೆನ್ಸ್ ಮೋಡ್ಗೆ ತಿರುಗಬೇಕು, ಆಗ ಪಾಕಿಸ್ತಾನಕ್ಕೆ ಉಳಿಗಾಲ ಇರೋದಿಲ್ಲ ಅಂತ ಹೇಳಿದರು. ಈಗ ಅದೇ ಆಗ್ತಾ ಇದೆ. ಮೊದಲೆಲ್ಲ ಡಿಫೆನ್ಸಿವ್ ಅಂದರೆ ಹೊರಗಿನಿಂದ ಬಂದ ದಾಳಿಗಳಿಗೆ ಪ್ರತಿಕ್ರಿಯೆ ಕೊಡೋಕೆ ಸೀಮಿತ ಆಗಿರ್ತಿತ್ತು ಭಾರತ. ಅದರಿಂದ ರಕ್ಷಣೆ ಹೇಗೆ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. ಆದ್ರೀಗ ಡಿಫೆನ್ಸಿವ್ ಆಫೆನ್ಸ್ಗೆ ತಿರುಗಿದೆ. ಅಜಿತ್ ದೋವಲ್ ಅವರು NSA ಆದ ಬಳಿಕ ತುಂಬಾ ಜನ ಅಗೇನ್ ಅಜಿತ್ ದೋವಲ್ ವಿಚಾರದಲ್ಲೂ ಕೂಡ ಪೊಲಿಟಿಕಲಿ ಮಾತನಾಡ್ತಾರೆ. ನಿಮ್ಮ ಗಮನಕ್ಕಿರಲಿ, UPA ಸರ್ಕಾರ ಕೂಡ ಅವ್ರನ್ನ ಭಾರತದ ಗುಪ್ತಚರ ವ್ಯವಸ್ಥೆಯಲ್ಲಿ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿತ್ತು. ಅವರು ಪಕ್ಷಾತೀತವಾಗಿ ಕಾಂಗ್ರೆಸ್ BJP ಎಲ್ಲರ ಟೈಮ್ನಲ್ಲೂ ಉನ್ನತ ಹುದ್ದೆಗಳಿಗೆ ಏರಿದಂಥ ಮನುಷ್ಯ. ಒಬ್ಬ IPS ಆಫೀಸರ್ ಪಾಕಿಸ್ತಾನದಲ್ಲಿ 6-7 ವರ್ಷ ಗುಪ್ತಚರನಾಗಿ ಕಳೆದು ಬಂದಂಥ ಮನುಷ್ಯ. ಅಷ್ಟು ದೊಡ್ಡ ಲೆವೆಲ್ನ ಅಧಿಕಾರಿ, ಅವ ಗುಪ್ತಚರನಾಗಿ ಅಲ್ಲಿ ಕಳೆದು ಬಂದಂಥ ಮನುಷ್ಯ. ಹಾಗಾಗಿ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ನಾವು ಮಾತನಾಡಬೇಕು. ಅವರು NSA ಆದಮೇಲೆ ಭಾರತದ ಧೋರಣೆ, ಮೈಂಡ್ ಸೆಟ್ ಮತ್ತು ಅಪ್ರೋಚ್ ಚೇಂಜ್ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೆದರಿಕೆ ಎಲ್ಲಿಂದ ಬಂದಿದೆ, ಅಲ್ಲೇ ಹೊಡೆದಿದ್ದೀವಿ ಅಂತ ಭಾರತ ಹೇಳಿದೆ ಈಗ. ಸೊ ಈ ಮೂಲಕ ಭಾರತವನ್ನ ಪ್ರತಿ ಬಾರಿ ಕೆಣಕೋ ಸಂದರ್ಭದಲ್ಲೂ ಕೂಡ, ಕೆಣಕೋಕೆ ಪ್ಲಾನ್ ಮಾಡಿದಾಗಲೂ ಕೂಡ ಅದರ ಬೆಲೆಯನ್ನ ಅರಿತುಕೊಂಡು, ಅದರ ಬೆಲೆ ತುಂಬಾ ದುಬಾರಿ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಬೇಕಾಗತ್ತೆ. ಇಲ್ಲಿ ತನಕ ಮಾಡಿದ್ದೆ ಆಟ, ಎಷ್ಟು ಸಲಿನಾದ್ರೂ ಮಾಡು. ಹೋದವ್ರು ಬೇಕಾದ್ರೆ ಆತ್ಮಾಹುತಿ ದಾಳಿಕೋರರಾಗಿ ಹೋದವರು, ಒಳಗೆ ಹೋದವರು ಅವ್ರು ಸತ್ತರೆ ಸಾಯಲಿ ಅಷ್ಟೇ. ನಾವು ಇಲ್ಲಿ ಸೇಫ್ ಅಂತ ಅನ್ಕೊಂಡಿದ್ರು ಪಾಕಿಸ್ತಾನದಲ್ಲಿ ಕೂತವರು. ಆದರೆ ಈಗ ಪ್ಲಾನ್ ಮಾಡಬೇಕಾದ್ರೆ ಅದಕ್ಕೆ ಅವರ ಜೀವದ ಬೆಲೆಯನ್ನು ಸೇರಿಕೊಂಡು ಕಾಸ್ಟ್ ಆ್ಯಡ್ ಮಾಡಿಕೊಂಡು ಅವರು ಪ್ಲಾನ್ ಮಾಡಬೇಕಾಗತ್ತೆ. ಈ 3 ರಿಟಾಲಿಯೇಷನ್ಗಳು, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮತ್ತು ಈ 9 ಉಗ್ರ ನೆಲೆಗಳ ಬಂಬಾರ್ಡ್ಮೆಂಟ್ ಪಾಕಿಸ್ತಾನದ ಒಳಗೆ, ಮಿಸೈಲ್ ಮಳೆ, ಇದನ್ನು ಸಾರಿ ಜಗತ್ತಿಗೆ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಕ್ವಿಕ್ ರಿಮೈಂಡರ್, ಮಿಸ್ ಮಾಡದೆ ಚೆಕ್ ಮಾಡಿ. ನಿಮ್ಮ ಏಜ್ ಮತ್ತು ನಿಮ್ಮ ಡೀಟೇಲ್ಸ್ ಹಾಕ್ತಿದ್ದ ಹಾಗೆ ನಿಮ್ಮ ಏಜ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ರಿಕ್ವೈರ್ಮೆಂಟ್ಗೆ, ಎಷ್ಟು ಕವರೇಜ್ಗೆ, ಎಷ್ಟು ತಿಂಗಳಿಗೆ ಎಷ್ಟು ಕಟ್ಟಕ್ಕೆ ಬರುತ್ತೆ, ಎಲ್ಲ ಡೀಟೇಲ್ಸಲ್ಲಿ ಲಭ್ಯ ಆಗುತ್ತೆ. ಆಫರ್ ಎಷ್ಟಿದೆ ಅಂತ ಕೂಡ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.